ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವೆಲ್ತ್ ಫಸ್ಟ್. ನಾನು ರಾಹುಲ್ ದಯಾನ್. ಈ ಸೂಚನೆಗಳಿದ್ರೆ ನೀವು ಮೊದಲ ಮನೆ ಖರೀದಿ ಮಾಡೋಕೆ ರೆಡಿ ಅಂತ ಅರ್ಥ. ಯಾವುದಾ ಸೂಚನೆಗಳು ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅನ್ನೋದು ಮಾತು. ಆದರೆ ಈ ಕಾಲದಲ್ಲಿ ಮದುವೆ ಬೇಕಾದರೂ ಈಸಿಯಾಗಿ ಆಗ್ಬಿಡ್ಬೋದು. ಆದರೆ ಮನೆ ಕಟ್ಟೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಏರಿಕೆ ಆಗ್ತಾ ಇರೋ ಬೆಲೆಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇನ್ನೊಂದು ಕಡೆ ಭೂಮಿಯ ಲಭ್ಯತೆ ಹಾಗೂ ಅದರ ಬೆಲೆ, ಇದೆಲ್ಲವೂ ಕೂಡ ಮನೆ ಕಟ್ಟೋದನ್ನು ಅಥವಾ ಕೊಂಡ್ಕೊಳ್ಳೋದನ್ನು ಕಷ್ಟ ಅನ್ನೋ ರೀತಿ ಮಾಡಿಬಿಟ್ಟಿದ್ದಾವೆ. ಇನ್ನು ಯುವ ಉದ್ಯೋಗಿಗಳ ದೊಡ್ಡ ಕನಸೇನು ಅಂತಾರೆ, ಸ್ವಂತ ಸೂರನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋದು. ಆದರೆ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಆಗೋದು ಒಂದು ಏಜ್ನ ತಲುಪಬೇಕು ಅನ್ನುವಾಗಲ್ಲ. ಬದಲಾಗಿ ಆರ್ಥಿಕ ಸ್ಥಿರತೆಯನ್ನು, ಲಾಂಗ್ ಟರ್ಮ್ ಲೈಫ್ನ, ಹಾಗೆ ಬೇರೆ ಬೇರೆ ಪರ್ಸ್ನಲ್ ಕಮಿಟ್ಮೆಂಟ್ಗಳನ್ನು ನಿಮ್ಮ ಮೈಂಡ್ನಲ್ಲಿ ಅರಿತುಕೊಂಡಾಗ ಮಾತ್ರ. ಇನ್ನು ಮೊದಲನೇದಾಗಿ, ನಿಮ್ಮ ಯಾವ ಸೂಚನೆಗಳು ನೀವು ಮನೆಯನ್ನು ಕಟ್ಟಿಸೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ರೆಡಿಯಾಗಿದ್ದೀರಿ ಅನ್ನೋದನ್ನು ಸೂಚಿಸುತ್ತೆ? ನೋಡೋಣ ಬನ್ನಿ. ನೀವು ಉತ್ತಮ ಕ್ರೆಡಿಟ್ ಸ್ಕೋರ್, ಅಂದರೆ ಸಾಮಾನ್ಯವಾಗಿ 740 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಸ್ಕೋರನ್ನು ಹೊಂದಿದ್ರೆ, ಅಂದರೆ ಈ ಸಿಬಿಲ್ ಸ್ಕೋರ್ ಅಂತ ಏನು ಕರಿತೀವಿ, ಅದರ ಜೊತೆಗೆ ಸಾಲ ನೀಡೋರು ಪರಿಶೀಲಿಸಬಹುದಾದಂಥ ಕನಿಷ್ಠ 2 ವರ್ಷಗಳ ಸ್ಟಡಿ ಉದ್ಯೋಗವನ್ನು ಹೊಂದಿದ್ರೆ ನೀವು ಮೊದಲ ಬಾರಿಗೆ ಮನೆಯನ್ನು ಖರೀದಿ ಮಾಡೋಕ್ಕೆ ಸಿದ್ಧರಾಗಿದ್ದೀರಿ ಅಂತ ಅರ್ಥ. ನಿಜವಾದ ಆರ್ಥಿಕ ಸಿದ್ಧತೆ ಅಂದರೆ ಡೆಟ್ ಟು ಇನ್ಕಮ್, ಈ DTI ರೇಷಿಯೋ, ಇದನ್ನು ಕಾಪಾಡಿಕೊಳ್ಳೋದು. ಈ DTI ರೇಷಿಯೋ ಏನು ಅಂತಂದರೆ, ನಿಮ್ಮ ಒಟ್ಟು ಮಾಸಿಕ ಸಾಲ, EMI ಮತ್ತು ನೀವು ಪ್ರತಿ ತಿಂಗಳು ಪಾವತಿ ಮಾಡಬೇಕಾದಂಥ ಹಣ, ಇದನ್ನು ನಿಮ್ಮ ಮಾಸಿಕ ಆದಾಯದ ಜೊತೆ ಡಿವೈಡ್ ಮಾಡಿದಾಗ, ಅಂದರೆ ಭಾಗ ಮಾಡಿದಾಗ ಈ ವ್ಯಾಲ್ಯೂ ಸಿಗುತ್ತೆ. ಈ ವ್ಯಾಲ್ಯೂ ನಿಮ್ಮ ಒಟ್ಟು ಮಾಸಿಕ ಆದಾಯದ 36% 43ಕ್ಕಿಂತ ಕಡಿಮೆ ಇರಬೇಕು. ಇದಲ್ಲದೆ ನೀವು 3% ಮುಂಗಡ ಹಣವನ್ನು, ಡೌನ್ ಪೇಮೆಂಟ್ ಅಂತ ಏನು ಕರಿತೀವಿ, ಅದರ ಜೊತೆಗೆ ಹೆಚ್ಚುವರಿಯಾಗಿ 2-5% ನೋಂದಣಿ ಹಾಗೂ ಇತರೆ ವೆಚ್ಚಗಳನ್ನು, ಈ ಕ್ಲೋಸಿಂಗ್ ಕಾಸ್ಟ್ಗಳು, ಇದೆಲ್ಲವನ್ನು ಕೂಡ ಭರಿಸೋಕೆ ಸಾಕಷ್ಟು ಹಣವನ್ನು ನೀವು ಹೊಂದಿರಬೇಕು. ಇದರ ಜೊತೆಗೆ 3-6 ತಿಂಗಳ ಜೀವನ ವೆಚ್ಚಕ್ಕೆ ಅಗತ್ಯವಿರುವಂಥ ಅಥವಾ ಎಮರ್ಜೆನ್ಸಿ ಫಂಡನ್ನು ಸಂಪೂರ್ಣವಾಗಿ ನೀವು ಮುಟ್ಟದೆ ಪ್ರತ್ಯೇಕವಾಗಿ ಅದನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು. ನೀವು ಇಟ್ಕೊಂಡಿದ್ರೆ ಇದು ಕೂಡ ಒಂದು ಸೈನ್. ಕೇವಲ ಆರ್ಥಿಕ ಅಂಕಿಅಂಶಗಳಷ್ಟೇ ಅಲ್ಲ, ಈ ಸಿದ್ಧತೆಗೆ ನಿಮ್ಮ ಭಾವನಾತ್ಮಕ ಮತ್ತು ದೈನಂದಿನ ಜೀವನ ಶೈಲಿಯ ನಿರೀಕ್ಷೆಗಳಲ್ಲಿ ಬದಲಾವಣೆಯ ಅಗತ್ಯ ಇರುತ್ತೆ. ನೀವು ಕನಿಷ್ಠ 3-5 ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಇರೋಕೆ ಬಯಸಿದರೆ ಅಥವಾ ಇದ್ದರೆ ನೀವು ಮನೆ ಖರೀದಿ ಮಾಡೋಕ್ಕೆ ಸಿದ್ಧರಾಗಿದ್ದೀರಿ ಅಂತ. ಯಾಕಂದರೆ ಈ ಅವಧಿ ಮನೆಯ ಮೌಲ್ಯವನ್ನು ಹೆಚ್ಚು ಮಾಡುತ್ತೆ, ಜೊತೆಗೆ ಖರೀದಿ ಮಾಡುವ ಮತ್ತು ಮಾರಾಟದ ಸಮಯದಲ್ಲಿ ತಗುಲುವಂಥ ವಹಿವಾಟಿನ ವೆಚ್ಚಗಳನ್ನು ಸರಿದೂಗಿಸೋಕೆ ಆಸ್ತಿಗೆ ಸಾಕಷ್ಟು ಸಮಯವನ್ನು ನೀಡುತ್ತೆ. ಮಾಲೀಕರ ಅಥವಾ ಜಮೀನ್ದಾರರ ಅನುಮತಿ ಇಲ್ಲದೆಯೇ ಮನೆಯನ್ನು ಮರುರೂಪಿಸುವ, ಅಂದರೆ ರಿನೋವೇಟ್ ಮಾಡುವಂಥ, ತೋಟಗಾರಿಕೆ ಒಂದು ಸ್ಕಿಲ್ಸನ್ನು ಹೊಂದಿರುವಂಥ, ಆಸೆಯನ್ನು ಹೊಂದಿರುವಂಥ, ಅಥವಾ ಸಾಕು ಪ್ರಾಣಿಗಳನ್ನು ಸಾಕುವ ಸಂಪೂರ್ಣ ಸ್ವಾತಂತ್ರ್ಯದ ಹಾಗೂ ಆಸೆ ಇದ್ದರೆ ಅದು ಕೂಡ ಎಮೋಷ್ನಲಿ ನೀವು ಸಿದ್ಧ ಅಂತ ಅರ್ಥ. ಯಾಕಂದರೆ ನಿಮಗೆ ನಿಮ್ಮ ಸ್ವಂತ ಸೂರು ಬೇಕು ಅನ್ನುವಂಥ ಹಂಬಲ ಈ ಸಿದ್ಧತೆಯ ಪ್ರಮುಖ ಲಕ್ಷಣ ಅಂತ ಹೇಳಬಹುದು. ಇನ್ನು ಕೊನೆಯದಾಗಿ, ಸ್ವಂತ ಮನೆಯ ಮಾಲೀಕತ್ವದ ವಾಸ್ತವತೆಯನ್ನು ಒಪ್ಕೊಳ್ಳೋದು ನಿಜವಾದ ಸಿದ್ಧತೆ ಅಂತ ಹೇಳಬಹುದು. ಅಂದರೆ ಆಸ್ತಿ ತೆರಿಗೆ, ಮನೆ ವಿಮೆ, ಇದೆಲ್ಲದರ ಜೊತೆಗೆ ಅನಿರೀಕ್ಷಿತ ತುರ್ತು ರಿಪೇರಿ ವೆಚ್ಚಗಳಂಥ ಹೆಚ್ಚುವರಿ ಮತ್ತು ಹಿಡನ್ ಕಾಸ್ಟ್ಗಳನ್ನು ಸ್ವತಂತ್ರವಾಗಿ ನಿಭಾಯಿಸೋಕೆ ನೀವು ಮಾನಸಿಕವಾಗಿ ಹಾಗೆ ಆರ್ಥಿಕವಾಗಿ ಸಿದ್ಧರಾಗಿರಬೇಕು. ಸೊ ಇಷ್ಟು ಸೈನ್ಸ್ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮೊದಲ ಮನೆಯನ್ನು ಕೊಂಡ್ಕೊಳ್ಳೋದಕ್ಕೆ ನೀವು ರೆಡಿಯಾಗಿದ್ದೀರಿ ಅಂತ ಅರ್ಥ, ಎಸ್ಪೆಷಲಿ ಯುವ ಪೀಳಿಗೆ. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ವೆಲ್ತ್ ಫಸ್ಟ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.